ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 96ನೇ ಶ್ಲೋಕದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 96ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 96ನೇ ಶ್ಲೋಕವು ಹೀಗಿದೆ. ಸನತ್ ಸನಾತನಾತಮಃ ಕಪಿಲಾ ಕಪಿರವ್ಯಯಃ ಸ್ವಸ್ತಿದಾ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಬುಕ್ ಸ್ವಸ್ತಿ ದಕ್ಷಿಣಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಸನಾತನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅನಾದಿ ಕಾಲದಿಂದ ಇರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಸನಾತನ ತಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅತ್ಯಂತ ಪುರಾತನದಾದವನು ಅಥವಾ ಸಾಮಾನ್ಯವಾಗಿ ಶಾಶ್ವತರೆಂದು ಪರಿಗಣಿಸಲ್ಪಡುವ ಬ್ರಹ್ಮದೇವನ ಮತ್ತು ಇತರ ಜೀವಿಗಳಿಗಿಂತಲೂ ಪ್ರಾಚೀನನಾದವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಕಪಿಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕಪಿಲ ವರ್ಣದ ರೂಪವನ್ನು ಹೊಂದಿರುವವನು ಅಥವಾ ಕಪಿಲ ಮುನಿಯ ರೂಪವನ್ನು ಧರಿಸಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಕಪಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸೂರ್ಯನ ರೂಪದಲ್ಲಿರುವವನು ಅಥವಾ ಸೂರ್ಯನ ರೂಪದಲ್ಲಿ ಸಮಸ್ತ ಜಲವನ್ನು ಹೀರಿಕೊಳ್ಳುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಅವ್ಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರಳಯದ ಸಮಯದಲ್ಲಿ ಸಮಸ್ತ ಎಲ್ಲವೂ ಅವನಲ್ಲಿ ಲೀನವಾಗುತ್ತದೆ ಅಥವಾ ಯಾವ ನಾಶವೂ ಇಲ್ಲದೆ ಸಕಲ ಲೋಕಗಳು ಅವನಲ್ಲಿ ವಿಲೀನಗೊಳ್ಳುತ್ತದೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಿದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಭಕ್ತರಿಗೆ ಸಕಲ ಶುಭಗಳನ್ನು ಅನುಗ್ರಹಿಸುವವನು ಅಥವಾ ಭಕ್ತರಿಗೆ ಮಂಗಳಕರವಾದುದನ್ನು ನೀಡುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಿ ಕೃತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲರಿಗೂ ಒಳಿತನ್ನು ಮಾಡುವವನು ಅಥವಾ ಮಂಗಳಕರವಾದುದನ್ನು ಅನುಗ್ರಹಿಸಲು ಕಾರ್ಯನಿರ್ವಹಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಾಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸ್ವತಃ ಮಂಗಳ ಸ್ವರೂಪನಾದವನು ಅಥವಾ ಪರಮಾನಂದದಿಂದ ಕೂಡಿದ ಮಂಗಳಕರ ರೂಪವನ್ನು ಹೊಂದಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಿ ಭುಜೇ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶುಭವನ್ನು ಅಥವಾ ಮಂಗಳಕರವಾದುದನ್ನು ಅನುಭವಿಸುವವನು ಅಥವಾ ತನ್ನ ಭಕ್ತರ ಕ್ಷೇಮವನ್ನು ಕಾಪಾಡುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಿ ದಕ್ಷಿಣಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶುಭವನ್ನು ನೀಡುವ ಸ್ವಭಾವವುಳ್ಳವನು ಅಥವಾ ತನ್ನ ಅನುಗ್ರಹದ ಮೂಲಕ ಮಂಗಳಕರವಾದದ್ದನ್ನು ವೃದ್ಧಿಗೊಳಿಸುವವನು. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಜೀವನದಲ್ಲಿ ಸಕಲ ಶುಭ ಫಲಗಳು ಲಭಿಸುತ್ತವೆ. ಇದು ಉತ್ತಮ ಆರೋಗ್ಯ ಹಾಗೂ ಕ್ಷೇಮವನ್ನು ನೀಡುವುದಲ್ಲದೆ ನಮ್ಮ ದುಃಖ ಮತ್ತು ಚಿಂತೆಗಳನ್ನು ದೂರ ಮಾಡುತ್ತದೆ. ಧರ್ಮದ ಮಾರ್ಗದಲ್ಲಿ ನಡೆಯಲು ಇದು ನಮಗೆ ಸಹಾಯ ಮಾಡುತ್ತದೆ. ಅಲ್ಲದೆ ಈ ಶ್ಲೋಕವು ಆಂತರಿಕ ಸ್ಥಿರತೆಯನ್ನು ಹಾಗೂ ನಿರಂತರ ಕ್ಷೇಮವನ್ನು ಕರುಣಿಸಿ ನಮ್ಮನ್ನು ಎಲ್ಲಾ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ. ಶತಭಿಷ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 96ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 97ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 96ನೇ ಶ್ಲೋಕದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 96ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 96ನೇ ಶ್ಲೋಕವು ಹೀಗಿದೆ. ಸನತ್ ಸನಾತನಾತಮಃ ಕಪಿಲಾ ಕಪಿರವ್ಯಯಃ ಸ್ವಸ್ತಿದಾ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಸನಾತನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅನಾದಿ ಕಾಲದಿಂದ ಇರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಸನಾತನ ತಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅತ್ಯಂತ ಪುರಾತನದಾದವನು ಅಥವಾ ಸಾಮಾನ್ಯವಾಗಿ ಶಾಶ್ವತರೆಂದು ಪರಿಗಣಿಸಲ್ಪಡುವ ಬ್ರಹ್ಮದೇವನ ಮತ್ತು ಇತರ ಜೀವಿಗಳಿಗಿಂತಲೂ ಪ್ರಾಚೀನನಾದವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಕಪಿಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕಪಿಲ ವರ್ಣದ ರೂಪವನ್ನು ಹೊಂದಿರುವವನು ಅಥವಾ ಕಪಿಲ ಮುನಿಯ ರೂಪವನ್ನು ಧರಿಸಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಕಪಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸೂರ್ಯನ ರೂಪದಲ್ಲಿರುವವನು ಅಥವಾ ಸೂರ್ಯನ ರೂಪದಲ್ಲಿ ಸಮಸ್ತ ಜಲವನ್ನು ಹೀರಿಕೊಳ್ಳುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಅವ್ಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರಳಯದ ಸಮಯದಲ್ಲಿ ಸಮಸ್ತ ಎಲ್ಲವೂ ಅವನಲ್ಲಿ ಲೀನವಾಗುತ್ತದೆ ಅಥವಾ ಯಾವ ನಾಶವೂ ಇಲ್ಲದೆ ಸಕಲ ಲೋಕಗಳು ಅವನಲ್ಲಿ ವಿಲೀನಗೊಳ್ಳುತ್ತದೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಿದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಭಕ್ತರಿಗೆ ಸಕಲ ಶುಭಗಳನ್ನು ಅನುಗ್ರಹಿಸುವವನು ಅಥವಾ ಭಕ್ತರಿಗೆ ಮಂಗಳಕರವಾದುದನ್ನು ನೀಡುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಿ ಕೃತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲರಿಗೂ ಒಳಿತನ್ನು ಮಾಡುವವನು ಅಥವಾ ಮಂಗಳಕರವಾದುದನ್ನು ಅನುಗ್ರಹಿಸಲು ಕಾರ್ಯನಿರ್ವಹಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಾಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸ್ವತಃ ಮಂಗಳ ಸ್ವರೂಪನಾದವನು ಅಥವಾ ಪರಮಾನಂದದಿಂದ ಕೂಡಿದ ಮಂಗಳಕರ ರೂಪವನ್ನು ಹೊಂದಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಿ ಭುಜೇ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶುಭವನ್ನು ಅಥವಾ ಮಂಗಳಕರವಾದುದನ್ನು ಅನುಭವಿಸುವವನು ಅಥವಾ ತನ್ನ ಭಕ್ತರ ಕ್ಷೇಮವನ್ನು ಕಾಪಾಡುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಸ್ತಿ ದಕ್ಷಿಣಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶುಭವನ್ನು ನೀಡುವ ಸ್ವಭಾವವುಳ್ಳವನು ಅಥವಾ ತನ್ನ ಅನುಗ್ರಹದ ಮೂಲಕ ಮಂಗಳಕರವಾದುದನ್ನು ವೃದ್ಧಿಗೊಳಿಸುವವನು. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಜೀವನದಲ್ಲಿ ಸಕಲ ಶುಭ ಫಲಗಳು ಲಭಿಸುತ್ತವೆ. ಇದು ಉತ್ತಮ ಆರೋಗ್ಯ ಹಾಗೂ ಕ್ಷೇಮವನ್ನು ನೀಡುವುದಲ್ಲದೆ ನಮ್ಮ ದುಃಖ ಮತ್ತು ಚಿಂತೆಗಳನ್ನು ದೂರ ಮಾಡುತ್ತದೆ. ಧರ್ಮದ ಮಾರ್ಗದಲ್ಲಿ ನಡೆಯಲು ಇದು ನಮಗೆ ಸಹಾಯ ಮಾಡುತ್ತದೆ. ಅಲ್ಲದೆ ಈ ಶ್ಲೋಕವು ಆಂತರಿಕ ಸ್ಥಿರತೆಯನ್ನು ಹಾಗೂ ನಿರಂತರ ಕ್ಷೇಮವನ್ನು ಕರುಣಿಸಿ ನಮ್ಮನ್ನು ಎಲ್ಲಾ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ. ಶತಭಿಷ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 96ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 97ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.